ಕರುನಾಡಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಶುರುವಾಗಿದೆ. ಎರಡನೇ ಹಂತದ 14 ಕ್ಷೇತ್ರ ಗೆಲ್ಲೋಕೆ ಮೋದಿ ಮತಬೇಟೆಯನ್ನು ನಡೆಸಲಿದ್ದಾರೆ. ಕರುನಾಡಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಶುರುವಾಗಿದೆ. ಎರಡನೇ ಹಂತದ 14 ಕ್ಷೇತ್ರ ಗೆಲ್ಲೋಕೆ ಮೋದಿ ಮತಬೇಟೆಯನ್ನು ನಡೆಸಲಿದ್ದಾರೆ. ಕುಂದಾನಗರಿ ಬೆಳಗಾವಿಗೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಗೆ ಸ್ವಾಗತವನ್ನು ಕೋರಲಾಗಿದೆ. ಬಿಜೆಪಿ ಅಭ್ಯರ್ಥಿಗಳಾದ ಶೆಟ್ಟರ್, ಅಣ್ಣಾ ಸಾಹೇಬ್ ವೆಲ್ಕಮ್ ಮಾಡಿದ್ದಾರೆ. ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪ್ರಧಾನಿ ಮೋದಿ ವಾಸ್ತವ್ಯವನ್ನು ಹೂಡಿದ್ದಾರೆ. ನಿನ್ನೆ ರಾತ್ರಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಇಂದು ಬೆಳಗಾವಿಯಲ್ಲಿ ಮೋದಿ ಬೃಹತ್ ಸಾರ್ವಜನಿಕ ಸಭೆಯನ್ನು ನಡೆಸ್ತಾರೆ. ಆ ಬಳಿಕ ಶಿರಸಿ, ದಾವಣಗೆರೆ, ಬಳ್ಳಾರಿಯಲ್ಲಿ ಮೋದಿ ಹವಾ ಶುರುವಾಗುತ್ತೆ. ಅಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಪ್ರಧಾನಿ ಮೋದಿ ಪ್ರಚಾರವನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಬಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ. ಅವರನ್ನು ಬಿಜೆಪಿ ಅಭ್ಯರ್ಥಿಗಳಾದ ಜಗದೀಶ್ ಶೆಟ್ಟರ್, ಅಣ್ಣಾ ಸಾಹೇಬ್ ವೆಲ್ಕಮ್ ಮಾಡಿದರು. ನಂತರ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪ್ರಧಾನಿ ಮೋದಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಮೋದಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಮಾಡ್ತಾರೆ. ಅದಾದ ಬಳಿಕ ಶಿರಸಿ, ದಾವಣಗೆರೆ, ಬಳ್ಳಾರಿಯಲ್ಲಿ ಮೋದಿ ಕೂಡ ಪ್ರಚಾರವನ್ನು ಮಾಡ್ತಾರೆ. ಆ ಒಂದು ಭಾಗದಲ್ಲಿ 2 ದಿನಗಳ ಕಾಲ ಮೋದಿ ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೋದಿಯವರ 3ನೇ ಭೇಟಿ ಇದು ರಾಜ್ಯಕ್ಕೆ. ಈಗಾಗಲೇ ರಾಜ್ಯದ ಬಹುತೇಕ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಈಗ 2ನೇ ಹಂತದ 14 ಕ್ಷೇತ್ರಗಳಿಗೆ ಗೆಲ್ಲೋಕೆ ಮೋದಿ ರಣತಂತ್ರವನ್ನು ಹೆಣೆದಿದ್ದಾರೆ. ಹೀಗಾಗಿ ಇಂದು ಬೆಳಗಾವಿಯಲ್ಲಿ ಮೋದಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಮಾಡ್ತಾರೆ. ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಬಳಿಕ ಶಿರಸಿ, ದಾವಣಗೆರೆ, ಇನ್ನು ಬಳ್ಳಾರಿಯಲ್ಲಿ ಅಲ್ಲಿ ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಮೋದಿ ಇವತ್ತು ಪ್ರಚಾರವನ್ನು ಮಾಡ್ತಾರೆ.